ಬಿಜೆಪಿಯಲ್ಲಿ ಭುಗೆಲೆದ್ದಿದೆ ಟಿಕೆಟ್ ವಂಚಿತರ ಅಸಮಾಧಾನ. ಪುತ್ರ ಕಾಂತೇಶ್ಗೆ ಟಿಕೆಟ್ ನೀಡದಿದ್ದಕ್ಕೆ ಈಶ್ವರಪ್ಪನವರು ಬೇಸರವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಬಿಸಿ. ಬಿಜೆಪಿಯಲ್ಲಿ ನೋಡಿ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಬಂಡಾಯದ ಬಾವುಟವನ್ನು ಹಾರಿಸಲಿಕ್ಕೆ ಹಲವು ನಾಯಕರು ಕಾಯ್ತಾ ಇದ್ದಾರೆ. ಅದರಲ್ಲೂ ಈಶ್ವರಪ್ಪನವರು ನಾಯಕರ ವಿರುದ್ಧವೇ ಈಗ ರೆಬೆಲ್ ಆಗಿದ್ದಾರೆ. ಮಾಜಿ ಸಚಿವ ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆ ಬಗ್ಗೆ ಇಂದು ಈಶ್ವರಪ್ಪನವರು ಸಭೆಯನ್ನು ನಡೆಸಲಿದ್ದಾರೆ. ಸಭೆ ಆದ ಮೇಲೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆಗಳಿದ್ದಾವೆ. ತೀವ್ರ ಕುತೂಹಲ ಸೃಷ್ಟಿಸಿದೆ ಈಶ್ವರಪ್ಪನವರ ರಾಜಕೀಯ ನಡೆ. ಯಡಿಯೂರಪ್ಪನವರ ವಿರುದ್ಧ ಮುನಿಸಿಕೊಂಡಿದ್ದಾರೆ ಈಶ್ವರಪ್ಪ. ಅಪ್ಪ ಮಕ್ಕಳು ಪಕ್ಷ ಹಾಳು ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿಬಿಟ್ರು, ವಚನ ಭ್ರಷ್ಟ ಈಶ್ವರಪ್ಪ ಅಂತ ಗುಡುಗಿದ್ರು. ಈಗ ಯಡಿಯೂರಪ್ಪ ವಿರುದ್ಧವೇ ಬಂಡಾಯದ ಬಾವುಟವನ್ನು ಹಾರಿಸ್ತಾರ. ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯ ಕಣಕ್ಕಿಳಿತಾರ ಈಶ್ವರಪ್ಪ. ಯಾಕಂತ ಹೇಳಿದ್ರೆ ಈಶ್ವರಪ್ಪನವರು ಕಳೆದ 1.5 ವರ್ಷದಿಂದ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರು ತಮ್ಮ ಮಗನನ್ನ ಕಟ್ಕೊಂಡು. ಆದರೆ ಈಗ ಬಸವರಾಜ ಬೊಮ್ಮಾಯಿಗೆ ಟಿಕೆಟ್ ನೀಡ್ತಾ ಏನು ಫೈನಲ್ ಆಯಿತು ಅವ್ರ ಹೆಸರು. ಅದಾದ್ಮೇಲೆ ನಿನ್ನೆ ಬೆಂಗಳೂರಿಗೆ ಬಂದರು, ತರಾತುರಿಯಲ್ಲಿ ಬಂದರು, ಪ್ರೆಸ್ ಮೀಟ್ ಮಾಡಿದ್ರು, ಏಕವಚನದಲ್ಲೇ ವಾಗ್ದಾಳಿ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡ್ಸಕ್ಕಾಗತ್ತೆ, ನನ್ನ ಮಗನಿಗೆ ಕೊಡ್ಸೋಕ್ಕಾಗ್ಲಿಲ್ವಾ? ಚಿಕ್ಕಮಗಳೂರು ಉಡುಪಿಯಿಂದ ಉತ್ತರ ಕೊಡ್ಸಕ್ಕಾಗತ್ತೆ, ನನ್ನ ಮಗನಿಗೆ ಕೊಡ್ಸೋಕ್ಕಾಗ್ಲಿಲ್ವಾ? ಅಲ್ಲಿರುವಂಥ ಇಂಟ್ರೆಸ್ಟ್ ಇಲ್ಲಿಲ್ವಾ? ಇದೇ ರೀತಿಯಾಗಿ ಮಾತನಾಡಿದ್ರು ಈಶ್ವರಪ್ಪನವರು. ಆ ರೀತಿ ಅವರು ಯಾವತ್ತೂ ಮಾತನಾಡಿರಲಿಲ್ಲ. ಆದರೆ ಈಗ ಅವೆಲ್ಲ ಅಸಮಾಧಾನಗಳು ಒಮ್ಮೆಲೆ ಸ್ಫೋಟ ಆಗಿದೆ. ಅವರೆಲ್ಲರದ ಅಭಿಪ್ರಾಯ ತಗೊಂಡು ನಾನು ಮುಂದಿನೇನು ಅಂತ ತೀರ್ಮಾನ ಮಾಡೋದಿದ್ದೀನಿ. ಶುಕ್ರವಾರ ಸಂಜೆ 5 ಗಂಟೆ ಕರೆದಿದ್ದೀನಿ ಶಿವಮೊಗ್ಗದಲ್ಲಿ. ನಮ್ಮ ಎಲ್ಲ ಸಮಾಜ ಪ್ರಮುಖರು ಎಲ್ಲ ಪ್ರಮುಖರು ಬರ್ತಾರೆ. ಅವರೆಲ್ಲರದ ಅಭಿಪ್ರಾಯ ತಗೊಂಡು ನಾನು ಮುಂದಿನೇನು ಅಂತ ತೀರ್ಮಾನ ಮಾಡೋದಿದ್ದೀನಿ. ನೋಡಿ, ಈಗ ಇವತ್ತು ಶಿವಮೊಗ್ಗದಲ್ಲಿ ಒಂದು ಸಭೆ ಕರೆದಿದ್ದಾರೆ. ಅವರ ಆಪ್ತರು ಹಾಗೆ ಅವರ ಅಭಿಮಾನಿಗಳು, ಅವರ ಸಮಾಜದ ಬಾಂಧವರನ್ನ ಸೇರಿಸಿ ಒಂದು ಸಭೆ ಮಾಡ್ತಾರೆ. ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ನನಗೆ ಯಡಿಯೂರಪ್ಪನವರು ಅವ್ರ ಪುತ್ರರು ನಂಗೆ ಮೋಸ ಮಾಡಿದ್ದಾರೆ, ಟಿಕೆಟ್ ಕೊಡಿಸ್ತೇವೆ ಅಂತ ಮೊದಲು ಹೇಳಿದ್ರು, ಗೆಲ್ಲಿಸ್ಕೊಂಡು ಬರ್ತೀನಿ, ಪ್ರಚಾರ ಮಾಡ್ತೀವಿ ಅಂತ ಹೇಳಿದ್ರು ಇದೇ ಯಡಿಯೂರಪ್ಪನವರು. ಈಗ ಟಿಕೆಟ್ ಮಿಸ್ ಮಾಡಿದ್ದಾರೆ. ನನ್ನ ಮಗನ ಪರವಾಗಿ ಲಾಬಿ ಮಾಡಬೇಕಾಗಿತ್ತು. ಅವ್ರ ಮಾತಲ್ಲಿ ನಡೀತಾ ಇತ್ತು, ವರ್ಕೌಟ್ ಆಗ್ತಾ ಇತ್ತು. ಬೇರೆದವ್ರಿಗೆ ಲಾಬಿ ಮಾಡೋಕ್ಕಾಗತ್ತೆ? ನನ್ನ ಮಗ ಕಾಣಲಿಲ್ಲ, ನಾವು ಚಡ್ಡಿ ದೋಸ್ತಿಬ್ರು, ಅವ್ರ ಮಾತು ನಂಬಿ ನಾನು ಸುಮ್ಮನೆ ಇದ್ದೆ. ಈಗೇನೋ MLC ಮಾಡ್ತಾರೆ ಅಂತ ಚರ್ಚೆ ಶುರುವಾಗಿದೆ. MLCನೂ ಬೇಡ, ಏನೂ ಬೇಡ. ಹೆಂಗೆ ನಂಬಬೇಕು ಇವ್ರನ್ನ? ಟಿಕೆಟೇ ಕೊಡ್ಸೋಕ್ಕಾಗಲಿಲ್ಲ ಇವ್ರಿಗೆ, ಕೊಡಿಸ್ತೀವಿ ಅಂತ ಹೇಳಿ ನಂಬಿಕೆ ದ್ರೋಹ ಮಾಡಿದ್ರು. ಅಪ್ಪ ಮಕ್ಕಳು ಪಕ್ಷವನ್ನು ಹಾಳು ಮಾಡ್ತಿದ್ದಾರೆ, ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿದ್ರು ಅವರು. ಪಕ್ಷದ ವಿರುದ್ಧ ಅಲ್ಲ, ನಿಷ್ಠಾವಂತ ಕಾರ್ಯಕರ್ತರನ್ನ ಅಪ್ಪ ಮಕ್ಕಳು ಸೇರಿಕೊಂಡು ಹಾಳು ಮಾಡ್ತಾ ಇದ್ದಾರಲ್ವಾ, ಅದರ ವಿರುದ್ಧ ನಮ್ಮ ಹೋರಾಟ ಅಂತ ಈಶ್ವರಪ್ಪನವ್ರಿಗೆ ಬಂಡಾಯ ಎದ್ದಿರೋದು. ಬಟ್ ಈಗ ಅವ್ರೇನಾದರೂ ಬಂಡಾಯವಾಗಿ ಸ್ಪರ್ಧೆ ಮಾಡಿದರೆ ಖಂಡಿತವಾಗ್ಲೂ ಶಿವಮೊಗ್ಗದಲ್ಲಿ BJP ಅಭ್ಯರ್ಥಿ BY ರಾಘವೇಂದ್ರಗೆ ಹೊಡೆತ ಬೀಳೋದು ಖಂಡಿತ. ಬಟ್ ಈಶ್ವರಪ್ಪನವರು ಈಗ ಯಾವ ನಿರ್ಧಾರ ತೆಗೆದುಕೊಳ್ಬೋದು? ಯಾಕಂದರೆ ಸಂಘನಿಷ್ಠರವರು, ಪಕ್ಷನಿಷ್ಠರಾಗಿದ್ದಾರೆ. ಅವರು ಪಕ್ಷದ ವಿರುದ್ಧವಾಗಿ ಹೋಗ್ತಾರೆ ಅಂದರೆ ಅದು ಕೂಡ ಸ್ವಲ್ಪ ಅನುಮಾನಗಳೇ. ಆದರೂ ಕೂಡ ಅವ್ರು ಈಗಿರುವಂತಹ ಪರಿಸ್ಥಿತಿಯಲ್ಲಿ ಬಂಡಾಯ ಎದುರು ಹೇಳ್ಬೋದು. ಮತ್ತಷ್ಟು ಮಾಹಿತಿ ನವೀನ್ ಇರ್ತಾರೆ. ನವೀನ್, ಯಾವತ್ತೂ ಇರದಂತಹ ಆ ಬೇಗುದಿ ಒಂದೇ ಸಾರಿಗೆ ಆಚೆ ಬಂದ್ಬಿಡ್ತು ನಿನ್ನೆ ಅಪ್ಪ ಮಕ್ಕಳ ವಿರುದ್ಧ. ಈಗ ಬಂಡಾಯದ ಬಾವುಟ ಹಾರಿಸೋಕೆ ಯಾವ ರೀತಿ ತಯಾರಿಗಳು ನಡೀತಾ ಇದೆ? ಈಗೇನಾದರೂ ಅವರು ಆ ನಿರ್ಧಾರ ತೆಗೆದುಕೊಂಡ್ರೆ BJPಗೆ ಹಿನ್ನಡೆ ಆಗ್ಬಹುದಾ ಅಂತ ಕ್ಷೇತ್ರದಲ್ಲಿ? ಖಂಡಿತವಾಗ್ಲೂ ಪ್ರಭು. ಯಾಕಂದ್ರೆ ಒಂದು ಕಡೆ ಹಾವೇರಿ ಕ್ಷೇತ್ರದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗದ ಹಿನ್ನೆಲೆ ನಿರಾಸೆಗೊಂಡಿರುವಂತಹ ಮಾಜಿ ಸಚಿವ KS ಈಶ್ವರಪ್ಪನವರು ಬಂಡಾಯದ ಕಾಳೆಯನ್ನ ಈಗ ಮೊಳಗ್ತಾ ಇರುವಂತದ್ದು. ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕೂಡ ಅವರು ತಮ್ಮ ಟಿಕೆಟ್ ಅಂದ್ರೆ ರಾಜಕೀಯ ನಿವೃತ್ತಿನ ಪಡೆದುಕೊಂಡ ನಂತರದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಕೇಳಿದ್ರು. ಆದ್ರೆ ಹೈಕಮಾಂಡ್ BJP ಈಶ್ವರಪ್ಪನವ್ರ ಸೊಸೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಶ್ವರಪ್ಪನ ನಿರಾಕರಣೆಯನ್ನ ಮಾಡಿದ್ರು. ಆ ನಂತರದಲ್ಲಿ ಏನು ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರ ಮೌಖಿಕ ಸೂಚನೆಯಂತೆ ಹಾವೇರಿ ಕ್ಷೇತ್ರದಲ್ಲಿ ನಿರಂತರ ಓಡಾಟ ಮಾಡೋ ಕೆಲಸವನ್ನ ಮಾಡಿದ್ರು. ಒಂದು ಸಂಘಟನೆ ಕೆಲಸವನ್ನ ಈಶ್ವರಪ್ಪ ಮತ್ತು ಅವರ
ಪುತ್ರ ಮಾಡಿದ್ರು. ಆದ್ರೆ ಹಾವೇರಿ ಟಿಕೆಟ್ ನಿರೀಕ್ಷೆಯಲ್ಲಿದ್ರು. ಆದ್ರೆ ಅನಿರೀಕ್ಷಿತ ಬೆಳವಣಿಗೆಗಳಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಅವರಿಗೆ ಟಿಕೆಟ್ ಈಗಾಗಲೇ ಕೊಟ್ಟಿರುವಂತದ್ದು. ಟಿಕೆಟ್ ಕೊಟ್ಟ ನಂತರದಲ್ಲಿ ಇದೀಗ ಈಶ್ವರಪ್ಪನವರು ಬಂಡಾಯದ ಕಾಳೆಯನ್ನ ಮೊಳಗಿಸಿರುವುದು. ಪ್ರಮುಖವಾಗಿ ಅದರಲ್ಲೂ ಕೂಡ ಯಡಿಯೂರಪ್ಪನವರು ಒಂದು ಕಡೆ ಇಬ್ರು ಕೂಡ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬಂದಿದ್ವಿ. ಆದ್ರೆ ಕೊನೆ ಹಂತದಲ್ಲಿ ಯಡಿಯೂರಪ್ಪನವರು ಕೂಡ ಕೇಂದ್ರ ಸಂಸದೀಯ ಮಂಡಳಿ ಇರುವಂತವರು, ಅವರು ತಮ್ಮ ಪುತ್ರನ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಲಿಲ್ಲ, ಟಿಕೆಟ್ ಅನ್ನ ಕೊಡ್ತಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಪ್ರಮುಖವಾಗಿ ಯಡಿಯೂರಪ್ಪನವರು ನನಗೆ ನಿರಂತರವಾಗಿ ಅನ್ಯಾಯವನ್ನ ಮಾಡ್ಕೊಂಡು ಬಂದಿದ್ರು ಅಂತ ಹೇಳಿ ಮೊನ್ನೆ ಬಹಿರಂಗವಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಅದರಲ್ಲೂ ಕೂಡ ತಮ್ಮ ಪುತ್ರನಿಗೆ ಏನು ಹಾವೇರಿಯಲ್ಲಿ ಅನ್ಯಾಯವನ್ನ ಮಾಡಿದ್ರು. ಹಾಗಾಗಿ ಶಿವಮೊಗ್ಗದಲ್ಲಿ ತಮ್ಮ ಪುತ್ರನಿಗೆ ಅಂದ್ರೆ BSY ಪುತ್ರ BY ರಾಘವೇಂದ್ರಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಬಂಡಾಯ ಕಾಳೆಯನ್ನ ಈಶ್ವರಪ್ಪ ಮೊಳಗಿಸಿರುವಂತದ್ದು. ಪ್ರಮುಖವಾಗಿ ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡೋ ಮೂಲಕ ಪ್ರಮುಖವಾಗಿ ಇಲ್ಲಿ ರಾಘವೇಂದ್ರ ಅವರ ಸೋಲಿಗೆ ನಾನು ಕಾರಣ ಯೋಚನೆಯನ್ನು ಕೂಡ ಈಶ್ವರಪ್ಪನವರು ಮಾಡಿರುವಂತದ್ದು. ಇದೇ ಕಾರಣಕ್ಕಾಗಿ ಇವತ್ತು ಸಂಜೆ 6 ಗಂಟೆ ವೇಳೆಗೆ ಶಿವಮೊಗ್ಗದ ಬಂಜಾರ ಸಮುದಾಯ ಭವನದಲ್ಲಿ ಈಶ್ವರಪ್ಪನವರ ಬೆಂಬಲಿಗರು ಮತ್ತೆ ಏನು ರಾಷ್ಟ್ರಭಕ್ತರ ಬಳಗದ ಹೆಸರಿನಲ್ಲಿ ಒಂದು ಸಭೆಯನ್ನ ಅಂದ್ರೆ ಏನು ಅಭಿಪ್ರಾಯ ಸಂಗ್ರಹಣ ಸಭೆಯನ್ನ ಕೂಡ ಕರೆದಿರುವಂತದ್ದು. ಈ ಸಭೆಯಲ್ಲಿ ಇವತ್ತು ಈಶ್ವರಪ್ಪನವರ ಮುಂದಿನ ರಾಜಕೀಯ ನಡೆ ಅಂದ್ರೆ ಶಿವಮೊಗ್ಗದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ಬೇಕು, ಅದನ್ನು ಕೂಡ ಬಿಜೆಪಿಯ BY ರಾಘವೇಂದ್ರ ಅವರನ್ನ ಸೋಲಿಸಬೇಕು, ಅಂದ್ರೆ ಯಡಿಯೂರಪ್ಪನವರ ಪುತ್ರನ ವಿರುದ್ಧವಾಗಿ ನಾವು ಸ್ಪರ್ಧೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಕೂಡ ಹಾವೇರಿ ಮತ್ತೆ ಶಿವಮೊಗ್ಗ ಭಾಗದ ಈಶ್ವರಪ್ಪ ಬೆಂಬಲಿಗರು, ಸಮಾಜ ಮುಖಂಡರುಗಳಿರ್ಬೋದು, ಎಲ್ಲರೂ ಕೂಡ ಬಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೀವು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈಶ್ವರಪ್ಪನವರ ಬೆಂಬಲಿಗರಾಗಿರ್ಬೋದು, ಅತ್ಯಾಪ್ತರಾಗಿರ್ಬೋದು, ಜೊತೆಗೆ ಬಿಜೆಪಿ ಯಾವ್ದಾದ್ರು ನಾಯಕರುಗಳು ಭಾಗಿಯಾಗ್ತಾರೋ ಕುತೂಹಲ ಕೂಡ ಇರುವಂತದ್ದು. ಪ್ರಮುಖವಾಗಿ ಈ ಸಭೆಯಲ್ಲಿ ಕಾರ್ಯಕರ್ತರು ಮತ್ತು ಅಭಿಪ್ರಾಯ ಮನ್ನಣೆಯನ್ನು ಪಡೆದು ಈಶ್ವರಪ್ಪನವರು ಮುಂದಿನ ನಿರ್ಧಾರವನ್ನ ಅಂದ್ರೆ ಸಂಜೆ ವೇಳೆಗೆ ಏನು ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಬೇಕಾ ಅಥವಾ ಏನು ರಾಘವೇಂದ್ರಗೆ ಅಥವಾ ಬಿಜೆಪಿಗೆ ಸಪೋರ್ಟ್ ಮಾಡ್ಬೇಕು, ಆ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡುವಂತದ್ದು. ಪ್ರಮುಖವಾಗಿ ಇಂದಿನಿಂದ ಕೂಡ ಈಶ್ವರಪ್ಪನವರು ನನಗೆ ಪಕ್ಷ ತಾಯಿ ಇದ್ದಂತೆ ಅನ್ನೋ ಮಾತನ್ನ ಹೇಳ್ಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲ ಮೂಡಿದೆ. ಯಾಕಂದ್ರೆ ತಮ್ಮ ಪುತ್ರನಿಗೆ ರಾಜಕೀಯ ಭವಿಷ್ಯವನ್ನ ಕಟ್ಕೊಡ್ಲಿಕ್ಕೆ ಆಗಲಿಲ್ಲ ಬೇಸರ, ನೋವು ಕೂಡ ಈಶ್ವರಪ್ಪನವರಿಗೆ ಇರುವಂತದ್ದು. ಯಾಕಂದ್ರೆ ಯಡಿಯೂರಪ್ಪನವರ ಪುತ್ರರು ಇಬ್ರು ಕೂಡ ಒಂದು ಕಡೆ ವಿಜೇಂದ್ರ ಶಾಸಕರಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂಸದ BY ರಾಘವೇಂದ್ರ ಅವರು 4ನೇ ಬಾರಿಗೆ ಸ್ಪರ್ಧೆಗೆ ಅವಕಾಶವನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ತಮ್ಮ ಪುತ್ರನಿಗೆ ರಾಜಕೀಯ ಭವಿಷ್ಯ ಇಲ್ಲ ಅನ್ನೋ ಕೊರಗು ಈಶ್ವರಪ್ಪನವರಿಗೆ ಇರುವಂತದ್ದು. ಆ ನೋವಿನ ಕಾರಣಕ್ಕಾಗಿ ಒಂದು ವೇಳೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧವಾಗಿ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದ್ರು ಕೂಡ ಪ್ರಮುಖವಾಗಿ ಇಲ್ಲಿ ಶಿವಮೊಗ್ಗ ನಗರವನ್ನ ಹೊರತುಪಡಿಸಿ ಬೇರೆಲ್ಲೂ ಕೂಡ ಈಶ್ವರಪ್ಪನವರ ಪ್ರಭಾವ ಅಷ್ಟಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲ. ಅಂದ್ರೆ ಒಂದು ಕಡೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಸಾಕಷ್ಟು ಹಿಡಿತವನ್ನ ಅವರು ಹೊಂದಿದ್ರು, ಆದ್ರೆ ತಾಲೂಕು ಭಾಗದಲ್ಲಿ ಅಷ್ಟಾಗಿ ಅವರು ಹಿಡಿತವನ್ನ ಹೊಂದಿರಲಿಲ್ಲ. ಆ ಒಂದು ಕಾರಣಕ್ಕಾಗಿ ಪ್ರಮುಖವಾಗಿ ಈ ಒಂದು ಈಶ್ವರಪ್ಪನ ನಿರ್ಧಾರ ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ಪ್ರಭು ನವೀನ್, ಈಗ ಯಡಿಯೂರಪ್ಪನವರ ವಿರೋಧಿ ಪಾಳೆಯ ಅಂತ ಏನಿದೆ, ಕೆಲವೊಂದಿಷ್ಟು ಅಸಮಾಧಾನಿತ ಈಗ ಟಿಕೆಟ್ ವಂಚಿತರು ಏನಿದ್ದಾರೆ, ಹಾಲಿ ಸಂಸದರು ಅಥವಾ ಬೇರೆ ನಾಯಕರು, ಅವ್ರನ್ನೆಲ್ಲ ಒಗ್ಗೂಡಿಸುವಂತಹ ಪ್ರಯತ್ನಗಳು ಕೂಡ ನಡೀತಾ ಇರಬಹುದು. ಹಾಗಾಗಿ ಅದರ ಮುಂಚೂಣಿಯನ್ನ ವೇದಿಕೆಯನ್ನ ಈಶ್ವರಪ್ಪನವರೇ ನಿರ್ಮಾಣ ಮಾಡ್ತಾರಂತ ಮುಂದಿನ ದಿನಗಳಲ್ಲಿ ವೇದಿಕೆ ಆಗುತ್ತಾ ಅಂತ? ಖಂಡಿತವಾಗ್ಲು ಪ್ರಭು. ಯಾಕಂದ್ರೆ ಒಂದು ಕಡೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಇರ್ಬೋದು, ಮೈಸೂರಲ್ಲಿ ಪ್ರತಾಪ್ ಸಿಂಹ, ಬಹುತೇಕ ಕೆಲವು ಬಿಜೆಪಿ ನಾಯಕರಿಗೆ ಈ ಬಾರಿ STT ರವಿ ಸೇರಿದಂತೆ ಪ್ರಮುಖ ನಾಯಕರುಗಳು ನೇರವಾಗಿ ಅಸಮಾಧಾನ ಈಶ್ವರಪ್ಪನ ರೀತಿಯಲ್ಲಿ ಹೊರಹಾಕ್ತಿದ್ರು ಕೂಡ ಬಹುತೇಕರಿಗೆ ಯಡಿಯೂರಪ್ಪನವರ ನಡೆ ವಿಚಾರಕ್ಕೆ, ಟಿಕೆಟ್ ವಿಚಾರಕ್ಕೆ ಸಾಕಷ್ಟು ಜನರಿಗೆ ಅಸಮಾಧಾನ ಇದೆ. ಯಾಕಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಕಾರಣಕ್ಕಾಗಿ ಪ್ರಧಾನಿ ಮೋದಿಯ ಕಾರಣ ಅಂದ್ರೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ನಿಟ್ಟಿನಲ್ಲಿ ಒಂದಷ್ಟು ನಾಯಕರುಗಳು ಮೌನವನ್ನ ವಹಿಸಿದ್ದಾರೆ. ಈಶ್ವರಪ್ಪನವರ ಈ ಒಂದು ಹೋರಾಟ ಅಂದ್ರೆ ಈಗೇನು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋಕೆ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಆ ನಿರ್ಧಾರ ಒಂದು ವೇಳೆ ಈಶ್ವರಪ್ಪನವರು ಹೆಜ್ಜೆಯನ್ನ ಇಟ್ಟಿದೆ, ಅದರಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಾಯಕರುಗಳು ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಒಂದಷ್ಟು ತೊಡೆ ತಟ್ಟುವಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಈಗ ಯಾರಾದ್ರೂ ಒಬ್ರು ಮುಂದೆ ಬರುವಂತ ಏನು ಅಗತ್ಯತೆ ಈಗ ಯಾರು ಅಸಮಾಧಾನಿತರಿದ್ದಾರೆ, ನೊಂದವರಿದ್ದಾರೆ, ಅವರಿಗೆ ಬೇಕಿದೆ. ಆ ನಿಟ್ಟಿನಲ್ಲಿ ಈಶ್ವರಪ್ಪನವರ ಇವತ್ತಿನ ನಿರ್ಧಾರ ಸಾಕಷ್ಟು ಏನು ಒಂದು ಕುತೂಹಲವನ್ನು ಕೂಡ ಹುಟ್ಟು ಹಾಕಿರುವಂತದ್ದು. ಯಾಕಂದ್ರೆ ಎಲ್ರಿಗೂ ಕೂಡ ಈಶ್ವರಪ್ಪ ಇರ್ಬೋದು ಅಥವಾ ಬೇರೆ ನಾಯಕರುಗಳು ಯಡಿಯೂರಪ್ಪನವರ ವಿರುದ್ಧವಾಗಿ ಯಾರು ಕೂಡ, ಯಾಕಂದ್ರೆ ಯಡಿಯೂರಪ್ಪನವರು ಹಿಂದಿನ ಕೂಡ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಯಾರು ಕೂಡ ನೇರವಾಗಿ ಮಾತಾಡೋ ಧೈರ್ಯವನ್ನ ತೋರ್ತಿಲ್ಲ. ಆದ್ರೆ ಈಶ್ವರಪ್ಪನವರು ಪಕ್ಷವನ್ನ ಅವರ ಜೊತೆಗೆ ಹೆಗಲಿಗೆ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈಶ್ವರಪ್ಪನವರು ಇದೀಗ ಮೊದಲ ಹೆಜ್ಜೆಯನ್ನು ಇಡ್ತಾ ಇರುವಂತದ್ದು. ಆ ಹೆಜ್ಜೆಯನ್ನು ಹಿಂದಕ್ಕೆ ಇಡ್ತಾರೆ ಅಥವಾ ಮುಂದುವರ್ಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಇದೀಗ ಹುಟ್ಟುಹಾಕ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಈಶ್ವರಪ್ಪನವರು ಬಂಡಾಯ ಎದ್ದಿದ್ದಾರೆ. ಬಂಡಾಯದ ಬಾವುಟವನ್ನು ಹಾರಿಸಬಹುದಾ? ಹಾರಿಸಿದ್ರೆ ಏನಾಗುತ್ತೆ? ಈಶ್ವರಪ್ಪನವರ ಪ್ರಭಾವ ಎಲ್ಲಿದೆ? ಶಿವಮೊಗ್ಗ ನಗರದಲ್ಲಿ ಜಾಸ್ತಿ ಇದೆ, ಉಳಿದ ಕಡೆ ಇದೆಯಾ ಇಲ್ವಾ? ಅವರ ವೈಯಕ್ತಿಕವಾಗಿ ಕೂಡ ಪರಿಣಾಮವನ್ನು ಬೀರಬಹುದಾ? ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಯಡಿಯೂರಪ್ಪನವ್ರು ಮಾಡ್ತಾರಾ? ಹೈಕಮಾಂಡ್ ನಾಯಕರು ಮತ್ತೇನಾದರೂ ಫೋನ್ ಮಾಡ್ತಾರಾ? MLC ಮಾಡ್ತೀವಿ, ನಿಮ್ಮ ಮಗನನ್ನು ನೀವು ಸಪೋರ್ಟ್ ಮಾಡಿ ಅಥವಾ ಆ ನಿರ್ಧಾರ ತೆಗೆದುಕೊಳ್ಬೇಡಿ ಅನ್ನುವಂಥ ಭರವಸೆ ಕೊಟ್ಟರೆ ಅದಕ್ಕೆ ತೃಪ್ತಿ ಆಗ್ಬೋದಾ ಇಲ್ವಾ ಅನ್ನೋದು ಕೂಡ ಇವತ್ತು ಗೊತ್ತಾಗುತ್ತೆ.